ನಮ್ಮ ಹೊಟ್ಟೆಯಲ್ಲಿ ಬರುವಂಥ ಕ್ಯಾನ್ಸರಲ್ಲಿ ಬಹಳ ಬಹಳ ಕೆಟ್ಟ ಕ್ಯಾನ್ಸರ್. ಹೊಟ್ಟೆ ನೋವಾಗುತ್ತೆ, ಇಲ್ಲಾಂದರೆ ತೇಗ್ ಬರುವಂಥದ್ದು, ಆ ಥರದ್ದು ಗ್ಯಾಸ್ಟ್ರಿಕ್ ಬಂದಾಗ ಆ ಥರದೇ ಸಮಸ್ಯೆ ಬರುವಂಥದ್ದು. ಇದು ತುಂಬ ಅರ್ಲಿ ಸ್ಟೇಜಲ್ಲಿ ಬಾಡಿಯಲ್ಲಿ ಏನೂ ಲಕ್ಷಣಗಳಿರೋದಿಲ್ಲ, ಒಂದು ಸೂಚನೆಯೇ ಕೊಡುವುದಿಲ್ಲ. ಆಲ್ಕೋಹಾಲ್ ಕುಡಿದ್ರೆ, ಸ್ಮೋಕಿಂಗ್ ಮಾಡಿದರೆ ಈ ಥರದ ಕ್ಯಾನ್ಸರ್ ಬರುವಂಥದ್ದು ಏನಾದರೂ ಲಕ್ಷಣ ಇದೆಯಾ? ರುಟೀನ್ ಪಾಪ್ಯುಲೇಷನಲ್ಲಿ ಸರ್ವಿಲೆನ್ಸ್ ಮಾಡಿದಾಗ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ತುಂಬ ವರ್ಷದಿಂದ ಮಾಡುವವರಲ್ಲಿ ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿನೇ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ರೈತರು ಕೀಟನಾಶಕ ಹಾಕುವಂಥದ್ದು, ಅವ್ರ ಗಿಡಗಳು ಉಳಿಬೇಕಾದ್ರೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಯಾರಲ್ಲಿ ಕೆಮಿಕಲ್ ಎಕ್ಸ್ಪೋಜರ್ ಜಾಸ್ತಿ ಉಂಟು ಅವರಲ್ಲಿ ಜಾಸ್ತಿ ಕಡಿಮೆ. ಸ್ಟೀವ್ ಜಾಬ್ಸ್ ಅಂತ ಉದ್ಯಮಿಯನ್ನೇ ಈ ಕ್ಯಾನ್ಸರ್ ಬಿಟ್ಟಿಲ್ಲ, ಮತ್ತು ನಾವೆಲ್ಲ ಯಾವ ಲೆಕ್ಕ ಸರ್? ಅದಕ್ಕೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನ ಅವೇರ್ನೆಸ್ ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯ ಅಂತ ನಾನು ಹೇಳ್ತೇನೆ. ಸೈಲೆಂಟ್ ಕಿಲ್ಲರ್ ಅಂತಲೇ ಹೇಳ್ತಾರೆ, ನಿಜನಾ ಸರ್? ಡೆಫಿನೆಟ್ಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಇನ್ ದ ಬಾಡಿ. ಡಯಾಬಿಟಿಕ್ ಮತ್ತು ಕ್ಯಾನ್ಸರ್ಗೆ ಏನಾದರೂ ನೇರ ಸಂಬಂಧ ಇದೆಯಾ? ಸಾಮಾನ್ಯವಾಗಿ ಯಾವತ್ತೂ ನಾವು ಪಾಡ್ಕಾಸ್ಟ್ ಮಾಡ್ತಾ ಇರುವಾಗ ಯಾವುದಾದ್ರೂ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ ಬರ್ತೀವಿ. ಆದರೆ ಇವತ್ತು ಬಂದಿರುವಂಥ ಸಂಚಿಕೆ ತುಂಬಾ ಸೈಲೆಂಟ್ ಆಗಿರುವಂಥ ಟಾಪಿಕ್, ಆದರೆ ಅದು ಬರುವಾಗ ವೈಲೆಂಟ್ ಆಗಿ ಬರುತ್ತೆ. ಸೊ ಸೈಲೆಂಟ್ ಕಿಲ್ಲರ್ ಅಂತಲೇ ಹೇಳಬೇಕು ಈ ಒಂದು ಟಾಪಿಕ್ಗೆ. ಸೊ ಈ ಟಾಪಿಕ್ ಬೇರೆ ಯಾವುದೂ ಅಲ್ಲ, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್. ನಮ್ಮ ಜೊತೆ AJ ಹಾಸ್ಪಿಟಲ್ನ ವೈದ್ಯರಾಗಿರುವಂಥ ಡಾಕ್ಟರ್ ರೋಹನ್ ಶೆಟ್ಟಿ ಸರ್ ಇದ್ದಾರೆ, ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತ. ನಮಸ್ತೆ ಸರ್. ಇವತ್ತಿನ ಟಾಪಿಕ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್. ಬಟ್ ಕ್ಯಾನ್ಸರ್ಗೆ ಹೋಗೋಕ್ಕಿಂತ ಮುಂಚೆ ಪ್ಯಾಂಕ್ರಿಯಾಸ್ ಅಂದರೆ ಏನು ಸರ್? ಅದು ಏನು ಕೆಲಸ ಮಾಡುತ್ತೆ? ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಗ್ಗೆ ಇವತ್ತೊಂದು ಅವೇರ್ನೆಸ್ ಪ್ರೋಗ್ರಾಮ್ AJ ಹಾಸ್ಪಿಟ್ಲಿಂದ, ಇದರಲ್ಲಿ ನನಗೆ ಭಾಗವಹಿಸಲಿಕ್ಕೆ ತುಂಬ ಖುಷಿ ಉಂಟು. ಸೊ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಗಿಂತ ಮುಂಚೆ ನೀವು ಕೇಳಿದ ಹಾಗೆ ಪ್ಯಾಂಕ್ರಿಯಾಸ್, ಇದಕ್ಕೆ ಕನ್ನಡದಲ್ಲಿ ಮೇದೋಜೀರಕ ಗ್ರಂಥ ಅಂತ ಹೇಳ್ತಾರೆ. ಸೊ ಇದು ಒಂದು ನಮ್ಮ ಬಾಡಿಯಲ್ಲಿ ಎರಡು ಇಂಪಾರ್ಟೆಂಟ್ ಫಂಕ್ಷನ್ ನಡೆಸ್ತದೆ. ಒಂದು ಬಂದು ಅದರದ್ದು ಎಂಡೋಕ್ರೈನ್ ಅಂದರೆ ಹಾರ್ಮೋನ್. ನಮ್ಮ ಬಾಡಿಯಲ್ಲಿ ನಮಗೆ ಸಕ್ಕರೆ ಕಾಯಿಲೆ ಬರದಿದ್ದ ಹಾಗೆ, ಈಗ ಒಂದು ಊಟ ಜೀರ್ಣಕ್ರಿಯೆ ಆಗ್ತಾ ಇರುವಾಗ ಅದರಲ್ಲಿ ಉತ್ಪನ್ನ ಆಗುವಂತಹ ಗ್ಲೂಕೋಸನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದು ಸಕ್ಕರೆ ಕಾಯಿಲೆ ಬರದಿದ್ದಂತಹ ನಮ್ಮ ಬಾಡಿಯಲ್ಲಿ ಬೇಕಾಗುವಂಥ ಇನ್ಸುಲಿನ್ ಪ್ರೊಡಕ್ಷನ್ ಸೆಂಟ್ರೇ ಈ ಪ್ಯಾಂಕ್ರಿಯಾಸಲ್ಲಿ ಇರೋದು. ಸೊ ಅದೊಂದು ಭಾಳ ಮುಖ್ಯ ಫಂಕ್ಷನ್ ಉಂಟು. ಅದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ನಮ್ಮ ಜೀರ್ಣಕ್ರಿಯೆ. ಈಗ ಒಂದು ಊಟ ಮಾಡಿದಾಗ ಅದೊಂದು ಕಾಂಪ್ಲೆಕ್ಸ್ ರೀತಿಯಲ್ಲಿ ಇರ್ತದೆ, ಅದನ್ನು ಬ್ರೇಕ್ ಡೌನ್ ಮಾಡಿ ಅದನ್ನು ಒಂದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನಮ್ಮ ಬಾಡಿ ಅದು ಜೀರ್ಣ ಮಾಡಬೇಕಾದ್ರೆ ಅದಕ್ಕೆ ಒಂದು ನಮ್ಮ ಲಿವರ್, ಇದು ಪಿತ್ತ ಅಂತ ಹೇಳ್ತೀವಿ, ಈ ಪಿತ್ತ ಬೇಕು. ಮತ್ತು ಇನ್ನೊಂದು ನಮ್ಮ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಈ ಪ್ಯಾಂಕ್ರಿಯಾಸಲ್ಲಿ ಉತ್ಪನ್ನ ಆಗುವಂಥ ಜ್ಯೂಸ್ಗಳು, ಅದು ಎನ್ಸೈಮ್ಸ್ಗಳು, ಅದನ್ನು ಫುಡ್ಡಲ್ಲಿ ಮಿಕ್ಸ್ ಆದಾಗ ಅದು ಬ್ರೇಕ್ ಡೌನ್ ಆಗಿ ಅದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬಾಡಿ ಅದನ್ನು ಹೀರ್ಕೊಳ್ತದೆ. ಸೊ ಒಂದು ಬಂದು ನಮ್ಮ ಜೀರ್ಣಕ್ರಿಯೆ, ಇನ್ನೊಂದು ಬಂದು ನಮ್ಮ ಸಕ್ಕರೆ ಕಾಯಿಲೆ ಬರೆದಿದ್ದಾಗೆ ನಮ್ಮ ಬಾಡಿಯಲ್ಲೇ ಒರಿಜಿನಲ್ ಇನ್ಸುಲಿನ್ ಪ್ರೊಡಕ್ಷನ್ ಸೆಂಟರೇ ಈ ಪ್ಯಾಂಕ್ರಿಯಾಸ್. ಓಕೆ, ಸೊ ಇದು ಇನ್ಸುಲಿನ್ ಪ್ರೊಡಕ್ಷನ್ ಹೌಸ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಕ್ಯಾನ್ಸರ್ ಅಂತ ಕಾಸಿಂಗ್, ಯಾಕಂದರೆ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ನಾವು ಕೇಳಿರೋದು ಭಾಳ ಕಡಿಮೆ. ಬೇರೆಲ್ಲ ಕ್ಯಾನ್ಸರ್ ಕೇಳಿರ್ತೀವಿ, ಆದರೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಕೇಳಿರೋದು ಭಾಳ ಕಡಿಮೆ. ಆದರೆ ಅದು ಬಂದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಮಾಣ ನಮ್ಮ ತೊಂದರೆ ಕೊಡುತ್ತೆ, ಅದು ಖಂಡಿತವಾಗ್ಲೂ. ಆದರೆ ಇದು ಬರುವಂಥದ್ದು ಹೇಗೆ? ಸೊ ಇವಾಗ ಒಂದು ಯಾವ ಕ್ಯಾನ್ಸರ್ ಆದರೂ ಸಹ ಅದಕ್ಕೆ ಒಂದು ಕಾರಣ ಅಂತ ಇರುವುದಿಲ್ಲ. ಹೆಚ್ಚಾಗಿ ಅದಕ್ಕೆ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಜೊತೆಗೂಡಿ ಅದನ್ನು ಒಂದು ಮ್ಯೂಟೇಷನ್, ನಮ್ಮ ಬಾಡಿಯಲ್ಲಿ ಒಂದು ಮ್ಯೂಟೇಷನ್ ಆಗಿ ಕ್ಯಾನ್ಸರ್ ಆಗೋದು. ಸೊ ಹೆಚ್ಚಿನ ಕ್ಯಾನ್ಸರಲ್ಲಿ ನಮ್ಮ ಬಾಡಿಯಲ್ಲಿ ಅಶುದ್ಧತೆ ಜಾಸ್ತಿ ಆದಾಗ, ಅಂದರೆ ನಾವು ಕುಡಿಯುವ ನೀರಾಗಲಿ, ನಾವು ಸೇವಿಸುವ ಗಾಳಿ ಆಗಲಿ, ಒಂದೇ ತಿನ್ನುವ ಊಟ ಆಗಲಿ, ಇದೆಲ್ಲ ತುಂಬ ಅಶುದ್ಧ ಇದ್ದಾಗ ಅದರ ಎಫೆಕ್ಟ್, ತುಂಬ ದಶಕಗಳಿಂದ ಅದರ ಎಫೆಕ್ಟ್ ಕೂಡಿದಾಗ ಒಂದು ಕ್ಯಾನ್ಸರ್ ಮ್ಯೂಟೇಷನ್ ಆಗಿ ಕ್ಯಾನ್ಸರ್ ಆಗೋದು. ಇದು ಇನ್ ಜನರಲ್ ಒಂದು ಕ್ಯಾನ್ಸರಿನ ಸ್ವಭಾವ. ಅದರಲ್ಲೂ ಸಹ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದಾಗ ಇದಲ್ಲದೆ ಕೆಲವು ಕಾರಣಗಳು ಅದರಲ್ಲಿ ಸ್ವಲ್ಪ ಕಾಮನ್ ಆಗಿ ಕಾಣಿಸ್ತದೆ. ಈಗ ಹೆಚ್ಚಾಗಿ ನಮ್ಮ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ನೀವು ಕೇಳಿದಾಗ ತುಂಬ ರೇರ್ ಅಂತ ಹೇಳಿದ್ರಲ್ಲ. ಸೊ ಈ ಕ್ಯಾನ್ಸರ್ ಇವಾಗ, ಮುಂಚಿನ ಕಾಲದಲ್ಲಿ ಇದು ತುಂಬ ರೇರ್ ಇತ್ತು ಕೂಡ, ಬಟ್ ಈಗ ವೆಸ್ಟರ್ನ್ ರಿಸರ್ಚ್ ಆರ್ಟಿಕಲ್ ನೋಡ್ಲಿಕ್ಕೆ ಹೋದಾಗ, ಯಾಕಂದರೆ ಇಡೀ ವರ್ಲ್ಡಲ್ಲಿ ಅವರು ಒಂದು ಕ್ಯಾನ್ಸರ್ ರಿಸರ್ಚ್ ಆರ್ಟಿಕಲ್ಸ್ ನೋಡಿದಾಗ 4ನೇ ಅತಿ ದೊಡ್ಡ ಕ್ಯಾನ್ಸರ್ ಇದು. ಸೊ ಇದರ ಅವೇರ್ನೆಸ್ ನಮ್ಮಲ್ಲಿ ಕಮ್ಮಿ ಉಂಟು, ಬಟ್ ಇದು ಭಾಳ ಕಾಮನ್. ಸೊ
ಈ ಕ್ಯಾನ್ಸರು ನಮ್ಮ ಹೊಟ್ಟೆಯಲ್ಲಿ ಬರುವಂಥ ಕ್ಯಾನ್ಸರಲ್ಲಿ ಬಹಳ ಬಹಳ ಕೆಟ್ಟ ಕ್ಯಾನ್ಸರ್. ಯಾಕಂದರೆ ಈಗ ಬೇರೆ ಕ್ಯಾನ್ಸರ್ ನೋಡ್ಲಿಕ್ಕೆ ಹೋದರೆ, ಅಂದರೆ ಒಂದು ಕರಳಿನ ಕ್ಯಾನ್ಸರ್ ಆಗಲಿ, ಒಂದು ಜಠರಿನ ಕ್ಯಾನ್ಸರ್ ಆಗಲಿ, ಇನ್ನು ಅನ್ನನಾಳದ ಕ್ಯಾನ್ಸರ್ ಆಗಲಿ, ಇದೆಲ್ಲ ಇವತ್ತಿನ ಕಾಲದಲ್ಲಿ ಎಷ್ಟೇ ಅಡ್ವಾನ್ಸ್ಡ್ ಕ್ಯಾನ್ಸರ್ ಸ್ಟೇಜ್ ಆದರೂ ಸಹ ಅದನ್ನು ಕಂಪ್ಲೀಟ್ ಗುಣ ಮಾಡುವಂಥ ಒಂದು ಕಂಡೀಷನ್ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿವರೆಗೆ ಡೆವಲಪ್ ಆಗಿದೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದಾಗ ಒಂದು ಸಲ ಆ ಕ್ಯಾನ್ಸರು ತುಂಬ ಅಡ್ವಾನ್ಸ್ ಸ್ಟೇಜಿಗೆ ಹೋದ ಮೇಲೆ ಅದರ ರಿಸಲ್ಟು ಭಾಳ ಕೆಟ್ಟದಾಗಿರ್ತದೆ. ಅದನ್ನು ಭಾಳ ಕ್ಯೂರ್ ಮಾಡುವಂಥ ಚಾನ್ಸಸ್ ಭಾಳ ಕಡಿಮೆ. ಅದಕ್ಕೆ ಇದನ್ನು ನೀವು ಹೇಳಿದಾಗೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಇದನ್ನು ಕಂಪ್ಲೀಟ್ ಕ್ಯೂರ್ ಮಾಡಲಿಕ್ಕೆ ಆಗುವಂಥ ಕಂಡೀಷನ್ನು ಅರ್ಲಿ ಸ್ಟೇಜಲ್ಲಿ, ಯಾವಾಗ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ತುಂಬ ಅರ್ಲಿ ಸ್ಟೇಜಲ್ಲಿ ಕಂಡು ಹಿಡಿತೇವೆ, ಆವಾಗ ನಮಗೆ ಇದನ್ನು ಒಂದು ಗುಣ ಮಾಡುವಂತಹ ಒಂದು ಅಡ್ವಾಂಟೇಜ್ ಇರ್ತದೆ. ಒಂದು ಸಲ ಅದು ಬ್ಲಡ್ಡಿಗೆ ಹರಡಿತ್ತು, ಒಂದು ಸಲ ಅದು ಅಡ್ವಾನ್ಸ್ ಸ್ಟೇಜಿಗೆ ಹೋಯಿತು, ಇವತ್ತಿನ ಕಾಲದಲ್ಲಿ ಬೇರೆ ಕ್ಯಾನ್ಸರಿಗೆ ಕಂಪೇರ್ ಮಾಡಿದಾಗ ಇದರ ರಿಸಲ್ಟ್ ಭಾಳ ಪೂರ್. ಸೊ ಅವೇರ್ನೆಸ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಅದಕ್ಕೆ ಮುಖ್ಯ. ಪ್ಲಸ್ ನಮಗೆ ಆದಷ್ಟು ಬೇಗ ಅದೆಲ್ಲಾದರೂ ಒಬ್ಬರಲ್ಲಿ ಬರುವಂಥ ಗುಣಗಳಿದ್ದರೆ ಅದನ್ನು ಎಷ್ಟು ಬೇಗ ನಾವು ಕಂಡುಹಿಡಿದು ಕ್ಯಾನ್ಸರನ್ನು ಸರ್ಜರಿ ಮಾಡಿ ತೆಗಿತೇವೆ, ಅಷ್ಟು ಒಳ್ಳೆ ಅದರಲ್ಲಿ ರಿಸಲ್ಟ್ ಸಿಗ್ತದೆ. ಬಟ್ ಸರ್, ಇವಾಗ ನೀವು ಹೇಳಿದ್ರಿ ಇದು ಗೊತ್ತಾಗುವಂಥದ್ದೇ ಲಾಸ್ಟ್ ಸ್ಟೇಜಿಗೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಗೊತ್ತಾಗೋ ಸೈಡ್ ಇಫೆಕ್ಟ್ ಏನಾದರೂ ಇದೆಯಾ ಸರ್? ಇವಾಗ ನೋಡಿ, ಹೊಟ್ಟೆ ನೋವಾಗುತ್ತೆ, ಇಲ್ಲಾಂದರೆ ತೇಗ್ ಬರುವಂಥದ್ದು, ಆ ಥರದ್ದು ಗ್ಯಾಸ್ಟ್ರಿಕ್ ಬಂದಾಗ ಆ ಥರದೇ ಸಮಸ್ಯೆ ಬರುವಂಥದ್ದು. ಸೊ ಈ ಗ್ಯಾಸ್ಟ್ರಿಕ್ ಹಾಗೇನೆ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಗೆ ಇರುವಂಥ ಈ ಲಕ್ಷಣಗಳು ಒಂದೇ ಥರ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಹೊಟ್ಟೆ ಜಠರದ ಎಲ್ಲ ಲಕ್ಷಣಗಳು ಒಂದೇ ಥರ ಇರುವಂಥದ್ದು. ಸೊ ಇದರ ಲಕ್ಷಣ ಏನು ಸರ್? ಈಗ ಇದರಲ್ಲಿ ನೀವೀಗ ಆವಾಗ ಹೇಳಿದಾಗೆ ಸೈಲೆಂಟ್ ಕಿಲ್ಲರ್, ಇದು ಯಾಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ ಅಂದರೆ, ಇದು ತುಂಬ ಅರ್ಲಿ ಸ್ಟೇಜಲ್ಲಿ ಬಾಡಿಯಲ್ಲಿ ಏನೂ ಲಕ್ಷಣಗಳಿರೋದಿಲ್ಲ, ಒಂದು ಸೂಚನೆಯೇ ಕೊಡುವುದಿಲ್ಲ. ಈಗ ನಾವು ಒಂದು ಕರಳಿನ ಕ್ಯಾನ್ಸರ್ ಆಗಲಿ, ಒಂದು ಅನ್ನನಾಳದ ಕ್ಯಾನ್ಸರ್ ಆದರೆ, ಅದು ಒಂದು ಕ್ಯಾನ್ಸರಿನ ಗಡ್ಡೆ, ಅದು ಬೆಳೆಯುವಾಗ ಅದು ನಾವು ಊಟ ಮಾಡಿ ಜೀರ್ಣ ಆಗುವಂಥ ಒಂದು ಜಾಗದಲ್ಲಿ ಇರೋದ್ರಿಂದ ಅದು ಹೋಗುವಾಗ ಬ್ಲಾಕ್ ಆದಾಗ ಒಂದು ಹೊಟ್ಟೆ ನೋವು ಬರ್ತದೆ, ಒಂದು ವಾಂತಿ ಆಗ್ತದೆ, ಆ ಥರ ಒಂದು ಲಕ್ಷಣಗಳು ಕಾಣಿಸ್ತದೆ. ಆವಾಗ ಜನರು ಡಾಕ್ಟರ್ ಹತ್ರ ಬರ್ತಾರೆ, ನಾವು ಟೆಸ್ಟ್ಗಳು ಮಾಡ್ತೇವೆ, ನಮಗೆ ಕಂಡು ಹಿಡಿಲಿಕ್ಕೆ ಸುಲಭ ಆಗ್ತದೆ. ಈ ಪ್ಯಾಂಕ್ರಿಯಾಸ್ ಇದು ಪ್ರಾಬ್ಲಮ್ ಏನಂದರೆ, ಇದು ಅರ್ಲಿ ಸ್ಟೇಜಲ್ಲಿ ಯಾವ ಲಕ್ಷಣಗಳ ಸೂಚನೆ ಹೆಚ್ಚಾಗಿ ಕೊಡ್ತದೆ, ಬಟ್ ಭಾಳ ಕಡಿಮೆ. ಹೆಚ್ಚಾಗಿ ಅದು ಸೈಲೆಂಟ್ ಆಗೇ ಇರ್ತದೆ. ತುಂಬ ಅದು ಅಡ್ವಾನ್ಸ್ ಸ್ಟೇಜ್ ಹೋಗೋ ತನಕ ಹೆಚ್ಚಿನವರಿಗೆ ಅದರಲ್ಲಿ ಅದರ ಒಂದು ಲಕ್ಷಣಗಳೇ ಕಾಣಿಸೋದಿಲ್ಲ. ಆವಾಗ ನಮಗೆ ಅದನ್ನೊಂದು ಡಯಾಗ್ನೋಸ್, ಯಾಕಂದರೆ ಒಂದು ಸಿಂಪ್ಟಮ್ಸೇ ಇಲ್ದಿರುವಾಗ ಪೇಷಂಟು ಡಾಕ್ಟರ್ ಹತ್ರ ಯಾಕೆ ಬರಬೇಕಲ್ವಾ? ಸೊ ಆ ಥರ ಇದ್ದಾಗ ಇದನ್ನು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡೋದು ಒಂದು ಚಾಲೆಂಜ್ ಆಗಿರ್ತದೆ. ಒಂದು ಮೆಥಡ್ ನಾನು ಏನು ಎಲ್ರಿಗೂ ಹೇಳ್ತೇನೆ ಅಂದರೆ, ಇವತ್ತಿನ ಕಾಲದಲ್ಲಿ ನಮ್ಮ ರುಟೀನ್ ಹೆಲ್ತ್ ಚೆಕಪ್ ಇದರಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಹೆಚ್ಚಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಸೂಚನೆಗಳು ನಮಗೆ ಸಿಕ್ಕಿದಾಗ ನಾವು ಅದನ್ನು ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಇದು ಕಂಡು ಹಿಡಿಲಿಕ್ಕಾಗುತ್ತದೆ. ಸೊ ಇದು ನಮಗೆ ಡಾಕ್ಟರ್ಲಿ ಕೆಲವು ಸೂಚನೆಗಳು ಇದರಲ್ಲಿ ಸಿಗ್ತದೆ. ಈಗ ಒಂದು ಬಂದಾಗ ಈ ಕ್ಯಾನ್ಸರಲ್ಲಿ ಒಂದು ಜಾಂಡಿಸ್. ಈ ಕ್ಯಾನ್ಸರು ಪಿತ್ತನಾಳದ ಭಾಳ ಹತ್ತಿರ ಇರ್ತದೆ ಈ ಪ್ಯಾಂಕ್ರಿಯಾಸ್. ಸೊ ಒಂದು ಕ್ಯಾನ್ಸರ್ ಗಡ್ಡೆ ಅದು ಬೆಳೆದಾಗ ಫಸ್ಟು ಒಂದು ಪಿತ್ತನಾಳನ್ನು ಬ್ಲಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ. ಸೊ ಆವಾಗ ಒಂದು ಮೈಲ್ಡ್ ಜಾಂಡಾರಲ್ಲಿ ಕ್ಯಾನ್ಸರ್, ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಸೂಚನೆ ಇರ್ಬೋದು ಅಂತ ನಾವೊಂದು ಯೋಚನೆ ಮಾಡ್ತೇವೆ. ಬಟ್ ಅದರ ಅರ್ಥ ಎಲ್ಲ ಜಾಂಡೀಸು ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಅಲ್ಲ. ಸೊ ಹೆಚ್ಚಾಗಿ ನಾರ್ಮಲ್ ಜಾಂಡೀಸ್, ಈಗ ನಮ್ಮ ಫುಡ್ಡಿಂದ ಬರುವಂಥ ಜಾಂಡೀಸ್ಗಳೇ ಜಾಸ್ತಿ. ಬಟ್ ಯಾವಾಗ ಒಂದು ಹೊಟ್ಟೆ ನೋವು ಇಲ್ಲದೆ, ಒಂದು ಜ್ವರ ಇಲ್ಲದೆ ಒಂದು ಜಾಂಡೀಸ್ ಒಂದು ಏಜ್ ಆದವರಲ್ಲಿ ಬರ್ತದೆ, ಆವಾಗ ನಾವು 100% ಇದರ ಬಗ್ಗೆ ಒಂದು ಯೋಚನೆ ಅಂತೂ ಮಾಡ್ತೇವೆ. ಇನ್ನೊಂದು ಬಂದು ಶುಗರ್. ಈ ಒಂದು ಕ್ಯಾನ್ಸರು ಅಲ್ಲಿ ಒಂದು ವಿಶೇಷ ಗುಣ ಅಂದರೆ, ಕೆಲವರಲ್ಲಿ ಕ್ಯಾನ್ಸರ್ ಇದು ಶುಗರೇ ಇಲ್ಲದಿದ್ದವರಲ್ಲಿ ಸಡನ್ನಾಗಿ ಒಂದು ಶುಗರ್ ಬರಲಿಕ್ಕೆ ಶುರು ಆಯಿತು. ಒಂದು 40-50 ವರ್ಷ 60 ವರ್ಷ ಆದವರಿಗೆ ಇಷ್ಟು ವರ್ಷ ಒಂದು ಸಕ್ಕರೆ ಕಾಯಿಲೆ ಇಲ್ಲ, ಸಡನ್ನಾಗಿ ಬಂತು. ಅದು ಬಂದಿದ್ದಲ್ಲ, ದಿನ ಜಾಸ್ತಿ ಆಗ್ತಾ ಬಂತು. ಈ ಒಂದು ವಿಶೇಷ ಸೂಚನೆ ಇದು ಈ ಒಂದು ಕ್ಯಾನ್ಸರ್ ಕೊಡ್ತದೆ. ಮತ್ತು ಅದು ಬಿಟ್ಟು ಜಾಸ್ತಿಯಾಗಿ ಹೆಚ್ಚಾಗಿ ಸ್ವಲ್ಪ ಹಸುವೆ ಕಡಿಮೆ ಆಗ್ತದೆ. ವೆಯ್ಟ್ ಲಾಸ್ ಇದರಲ್ಲಿ ತುಂಬ ಕಾಮನ್ ಅಂದರೆ ವೆಯ್ಟ್ ಲಾಸ್. ಒಂದು ತಿಂಗಳಲ್ಲೇ ಒಂದು 10-12 kg ಕಡಿಮೆ ಆಗೋದು, ಇದೊಂದು ಗ್ರೇವ್ ಸೂಚನೆ. ಅದನ್ನು ಬಂದಾಗ ನಾವು ಡೆಫಿನೆಟ್ಲಿ ಒಂದು ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡಿ ಟೆಸ್ಟ್ ಮಾಡಲೇಬೇಕಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಆರೋಗ್ಯ ಯಾವತ್ತೂ ನಿಮ್ಮ ಕೈಯಲ್ಲೇ ಇರಬೇಕು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ಯಾವಾಗಲೂ ನಿಮ್ಮ ಹೆಲ್ತ್ ಚೆಕಪ್ ಮಾಡಿ ನಿಮ್ಮ ಆರೋಗ್ಯವನ್ನು ಜಾಗ್ರತೆ ಮಾಡಿ ಅಂತ ಹೇಳಿ. ಯಾಕಂದರೆ ಈ ಥರದ ಸೈಲೆಂಟ್ ಕಿಲ್ಲರ್ಗಳು ಅದೆಷ್ಟೋ ಇದೆ, ಆದರೆ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಂತಹ ಸೈಲೆಂಟ್ ಕಿಲ್ಲರ್ ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಸರ್, ಅದರಲ್ಲೂ ಈ ಕ್ಯಾನ್ಸರ್ ಬಂದರೆ ಬದುಕ್ಬೋದಾ?
ಡೆಫಿನೆಟ್ಲಿ ಇವತ್ತಿನ ಕಾಲದಲ್ಲಿ ನಮ್ಮ ಟ್ರೀಟ್ಮೆಂಟ್ ಯಾವ ಲೆವೆಲಿಗೆ ಮಟ್ಟಿಗೆ ಬಂದಿದೆ ಅಂದರೆ ಮುಂಚಿನ ಕಾಲ, ಈಗ ನಾನು ಅರೌಂಡ್ ಒಂದು 20-30 ವರ್ಷ ಹಿಂದೆ ನೋಡ್ಲಿಕ್ಕೆ ಹೋದರೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದರೆ ಇನ್ನೂ ಟ್ರೀಟ್ಮೆಂಟ್ ಇಲ್ಲ ಅಂತ ಅರ್ಥ. ಯಾಕಂದರೆ ಅದು ಬಂದಾಗಲೇ ಗೊತ್ತಾಗುವ ಮಟ್ಟಕ್ಕೆ ಬಂದಾಗ ಅದು ಆಲ್ರೆಡಿ ಎಲ್ಲ ಕಡೆ ಹರಡಿರ್ತದೆ. ಬಟ್ ಇವತ್ತಿನ ದಿನಗಳು ಹಾಗೆ ಅಲ್ಲ. ನಾವೀಗ ನಮ್ಮ ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ ಏನೇನು ಮಾಡ್ತೇವೆ, ಇದರಲ್ಲಿ ತುಂಬ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಬಂದಿದೆ. ಈಗ ನಾವು ನೋಡ್ಲಿಕ್ಕೆ ಹೋದರೆ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಪ್ಯಾಂಕ್ರಿಯಾಸಿಗೆ ಸ್ಪೆಸಿಫಿಕ್ ಆಗಿರೋ ಕೆಲವು ಟೆಸ್ಟ್ಗಳು, ಸ್ಕ್ಯಾನ್ಗಳೆಲ್ಲ ಉಂಟು. ಇದು ಮಾಡಿದಾಗ ನಮಗೆ ಈ ಪ್ಯಾಂಕ್ರಿಯಾಸ್ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗ್ತಾ ಉಂಟು. ಈಗ ನಾನೀಗ ರೆಗ್ಯುಲರ್ ಆಗಿ ಪ್ಯಾಂಕ್ರಿಯಾಸ್ ಇದು ಸರ್ಜರಿ ಮಾಡ್ತೇನೆ. ಸೊ ಇದರಲ್ಲಿ ನನಗೆ ಈಗ ಸಾಧಾರಣ ಈಗ ನಾನು ಇಲ್ಲಿ ಬಂದೆ ಒಂದು 8-9 ವರ್ಷ ಆಗ್ತಾ ಬಂತು. ತುಂಬ ಜನರು ಇವತ್ತಿನ ಪ್ಯಾಂಕ್ರಿಯಾಸ್ ಸರ್ಜರಿ ಮಾಡಿ ಆರಾಮ್ಸೆ ಇವತ್ತಿನವರೆಗೂ ಫಾಲೋಅಪ್ ಅಲ್ಲಿ ಏನೂ ತೊಂದರೆ ಆಗದೇ ಇದ್ದವರು ಇದ್ದಾರೆ ತುಂಬ ಜನ. ಸೊ ಅದರ ಅರ್ಥ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಬಂತು ಅಂದಾಗ ಅದು ಡೆತ್ ಸಿಗ್ನಲ್, ಡೆತ್ ವಾರಂಟ್ ಥರ ಏನಲ್ಲ, ಭಯ ಪಡಬೇಕಂತಿಲ್ಲ. ಸೊ ಇದರಲ್ಲಿ ಡೆಫಿನೆಟ್ಲಿ ಅರ್ಲಿ ಸ್ಟೇಜಲ್ಲಿ ಯಾರಿಗೆ ಡಿಟೆಕ್ಟ್ ಆಗ್ತದೆ ಅವರಲ್ಲಿ ಕ್ಯೂರ್ ಮಾಡುವಂಥ ಚಾನ್ಸಸ್ 100% ಉಂಟು. ಆ್ಯಂಡ್ ಇವಾಗ ಆಲ್ಕೋಹಾಲ್ ಕುಡಿದ್ರೆ, ಸ್ಮೋಕಿಂಗ್ ಮಾಡಿದರೆ ಈ ಥರದ ಕ್ಯಾನ್ಸರ್ ಬರುವಂಥದ್ದು ಏನಾದರೂ ಲಕ್ಷಣ ಇದೆಯಾ? ಹೌದು. ಯಾಕೆ ಅವೇರ್ನೆಸ್ ಇಂಪಾರ್ಟೆಂಟ್ ಅಂತ ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರಿಗೆ ಕೆಲವರಲ್ಲಿ ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿ ಕಂಡು ಹಿಡಿದಿದ್ದೇವೆ. ಒಂದು ಬಂದು ಈ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. ಡೆಫಿನೆಟ್ಲಿ ನಾವೀಗ ಒಂದು ರುಟೀನ್ ಪಾಪ್ಯುಲೇಷನಲ್ಲಿ ಸರ್ವಿಲೆನ್ಸ್ ಮಾಡಿದಾಗ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ತುಂಬ ವರ್ಷದಿಂದ ಮಾಡುವವರಲ್ಲಿ ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿನೇ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಇದಕ್ಕೆ ಅಂದರೆ ಊಟದ ಫ್ಯಾಟಿ ಫುಡ್. ನಮ್ಮ ಆಹಾರದಲ್ಲಿ ತುಂಬ ಫ್ಯಾಟಿನ ಅಂಶ ತುಂಬ ಜಾಸ್ತಿ ಇದ್ದವರಲ್ಲಿ, ಬೊಜ್ಜುತನ ಇದ್ದವರಲ್ಲಿ, ಒಬೆಸಿಟಿ, ಇವರಲ್ಲಿ ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿನೇ. ಮತ್ತು ಇನ್ನೊಂದು ವಿಷಯ ಬಂದಾಗ ಇದು ಈ ಸಕ್ಕರೆ ಕಾಯಿಲೆ, ಶುಗರ್ ಇದ್ದು, ಡಯಾಬಿಟಿಸ್ ಇದ್ದು ತುಂಬ ವರ್ಷಗಳು, ಇದೀಗ ಜಸ್ಟ್ ಬಂದವರಲ್ಲ, ಅರೌಂಡ್ ಒಂದು 3-4 ದಶಕಗಳಿಂದ ಯಾರಲ್ಲಿ ಸ್ವಲ್ಪ ಸಕ್ಕರೆ ಕಾಯಿಲೆ ಇದೆ ಅವರಿಗೆ ಇದರ ಸ್ವಲ್ಪ ಟೆಸ್ಟ್ಗಳು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಅದರ ಅರ್ಥ ಎಲ್ರಿಗೂ ಬರ್ತದಂತಲ್ಲ, ಹೆಚ್ಚಾಗಿ ಬರೋದು ಇಲ್ಲ. ಬಟ್ ಶುಗರ್ ತುಂಬ ವರ್ಷದಿಂದ ಇದ್ದವರಲ್ಲಿ ಸ್ವಲ್ಪ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಸ್ವಲ್ಪ ಪ್ರಮಾಣದಲ್ಲಿ ನಾರ್ಮಲ್ ಜನರಿಗೆ ಹೋಲಿಸಿದಾಗ ಇದು ಸ್ವಲ್ಪ ಜಾಸ್ತಿ ಬರ್ಬೋದು. ಸರ್, ಮತ್ತೊಂದು, ಇವಾಗ ನೀವು ಹೇಳಿದ್ರಿ ಹೆರಿಡಿಟಿ, ನಮ್ಮ ಫ್ಯಾಮಿಲಿ ಹೆರಿಡಿಟಿ, ಅದರಲ್ಲಿ ಎಷ್ಟು % ಬರಬಹುದು? ಯಾಕಂದರೆ ಅದನ್ನು ಆ ಥರ ಇದ್ದರೆ ಅವರು ಈ ಹೆಲ್ತ್ ಚೆಕಪ್ ಮಾಡಿ ಆ ಥರದಲ್ಲಿ ಕಂಡುಹಿಡಿಬೋದು. ಸೊ ಎಷ್ಟು ಪ್ರಮಾಣ ಬರ್ಬೋದು? ಬಹಳ ಕಡಿಮೆ. ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಹೆರಿಡಿಟ್ರಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಉಂಟು. ಅಂದರೆ ಅದರ ಜೆನೆಟಿಕ್ ಮ್ಯೂಟೇಷನ್ ಅವರ ಫ್ಯಾಮಿಲಿಯಲ್ಲಿ ಇದ್ದರೆ ಒಂದು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಉಂಟು, ಬಟ್ ಬಹಳ ಕಡಿಮೆ. ಓಕೆ. ಸೊ ಅದು ಇವತ್ತಿನ ದಿನಗಳಲ್ಲಿ ನೋಡ್ಲಿಕ್ಕೆ ಹೋದರೆ ಅರೌಂಡ್ 3%. ನಮ್ಮ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರಲ್ಲಿ 3% ಮಾತ್ರ ಪ್ಯಾಂಕ್ರಿಯಾಟಿಕ್ ಜೆನೆಟಿಕ್ಕಿಂದ ಬರುವಂಥ ಒಂದು ಚಾನ್ಸಸ್. ಅದು ಯಾರಲ್ಲಿ ಅಂದರೆ ಅರೌಂಡ್ ಅವರ ಈಗ ಒಬ್ಬರಲ್ಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದಿದೆ, ಅವರ ತಂದೆ, ಅವರ ಅಮ್ಮ, ಇಮಿಡಿಯೇಟ್ ರಿಲೇಟಿವ್ಸಲ್ಲಿ ಯಾರಲ್ಲಿ ಇದ್ದರೆ ಮತ್ತು ತುಂಬ ಯಂಗ್ ಏಜಲ್ಲಿ, ಯೂಶಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬರೋದು ಒಂದು 60 ವರ್ಷ 70 ವರ್ಷದ ಏಜಲ್ಲಿ ಹೆಚ್ಚಾಗಿ ನೋಡ್ಲಿಕ್ಕೆ ಬರ್ತದೆ. ಬಟ್ ಯಾರಲ್ಲಿ ಒಂದು 40 ವರ್ಷಕ್ಕೆ 50 ವರ್ಷಕ್ಕೆ ಈ ಕ್ಯಾನ್ಸರ್ ಸಪೋಸ್ ಬಂತಂದರೆ ಅಂಥ ಕಂಡೀಷನಲ್ಲಿ ನಾವು ಜೆನೆಟಿಕ್ ಚಾನ್ಸಸ್ ಉಂಟಾ ಅಂತ ನೋಡ್ತೀವಿ. ಅದಕ್ಕೆ ನಾವು ಜೆನೆಟಿಕ್ ಟೆಸ್ಟಿಂಗು ಸಹ ಮಾಡ್ತೇವೆ. ಸರ್ ನೋಡಿ, ಇವಾಗ ನೀವು AJಯಲ್ಲಿ ರೋಹನ್ ಶೆಟ್ಟಿ ಸರ್ ಅಂತ ಹೇಳಿದಾಗ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಗೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ರಿ. ಸೊ ಪ್ರತಿದಿನ ಯಾವುದಾದ್ರೂ ಒಂದು ಕೇಸ್ ಇರ್ತಾ ಇರುತ್ತೆ ನಿಮಗೆ, ಪ್ಯಾಂಕ್ರಿಯಾಟಿಕ್ ಕೇಸ್ ಅದು ಕೂಡ. ಸರ್, ಇದರಲ್ಲಿ ಯಾವ್ಯಾವ ಟೈಪಿಂಗ್ ಸರ್ಜರಿ ಮಾಡ್ತಾರೆ? ಇದರಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗನಲ್ಲಿ 2 ಭಾಗ ಅಂತ ಹೇಳ್ತೀವಿ. ಒಂದು ಹೆಡ್ ಭಾಗ, ಇನ್ನೊಂದು ಬಾಡಿ ಆ್ಯಂಡ್ ಟೇಲ್. ಅಂದರೆ ಅದರ ಹೆಡ್ ಭಾಗದಲ್ಲಿ ಬಂದರೆ ಒಂದು ವಿಪ್ಪಲ್ ಸರ್ಜರಿ ಅಂತ ಹೇಳ್ತೀವಿ. ಇದು ನಮ್ಮ ಹೊಟ್ಟೆಯಲ್ಲಿ ನೋಡುವ ಇದರಲ್ಲಿ ತುಂಬ ದೊಡ್ಡ ಸರ್ಜರಿ, ಸುಪ್ರಾ ಮೇಜರ್ ಸರ್ಜರಿ ಅಂತ ಹೇಳ್ತೇವೆ. ಒಂದು ಅರೌಂಡ್ 6-8 ಗಂಟೆ ಬೇಕಾಗುವಂಥ ಒಂದು ಸರ್ಜರಿ. ಇದರಲ್ಲಿ ನಾವು ಅದು ಕಂಪ್ಲೀಟ್ ಕ್ಯಾನ್ಸರ್ ಗಡ್ಡೆನ ತೆಗಿಬೇಕಾದ್ರೆ ಆ ಪ್ಯಾಂಕ್ರಿಯಾಸಿದ ಹೆಡ್ ಭಾಗದಿಂದ ಹಿಡಿದು ಅದರ ಸುತ್ತ ಇರುವ ಒಂದು ಸಣ್ಣ ಕರಳು ಇಂದ ಹಿಡಿದು ಪಿತ್ತನಾಳ ಮತ್ತು ಜಠರದ ಒಂದು ಅಂಶ ಇದಿಷ್ಟು ತೆಗೆದು ಮಲ್ಟಿಪಲ್ ಜಾಯಿಂಟ್ ಮಾಡಬೇಕಾಗ್ತದೆ. ಸೊ ಇದು ಒಂದು 6 to 8 hours ಸರ್ಜರಿ. ಇದಕ್ಕೆ ವಿಪ್ಪಲ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಅದು ಒಂದಾದರೆ, ಇನ್ನೊಂದು ಆ ಕಡೆ ಬಾಡಿ ಮತ್ತು ಟೈಲಲ್ಲಿ ಬಂದರೆ ಡಿಸ್ಟಲ್ ಪ್ಯಾಂಕ್ರೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ಬಾಡಿ ಮತ್ತು ಟೈಲ್ ಪ್ಯಾಂಕ್ರಿಯಾಸನ್ನು ಕಂಪ್ಲೀಟಾಗಿ ತೆಗಿಲಿಕ್ಕೆ. ಸೊ ಈ ಸರ್ಜರಿ ಹೆಚ್ಚಾಗಿ ತುಂಬ ಮುಂಚೆಯಿಂದ ಬಂದಂಥ ಸರ್ಜರಿ ಅಂದರೆ ಓಪನ್ ಸರ್ಜರಿ. ನಾವು ಅದನ್ನು ಹೊಟ್ಟೆಯನ್ನು ಓಪನ್ ಮಾಡಿ ಅದನ್ನು ಬಗೆದು ಮತ್ತು ಆ ಕಂಪ್ಲೀಟ್ ಕ್ಯಾನ್ಸರ್ ಗಡ್ಡೆನ ತೆಗಿಬೇಕು.
ಇವಾಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೋಟಿಕ್ ಸರ್ಜರೀಸ್. ಲ್ಯಾಪ್ರೋಸ್ಕೋಪಿಕ್ ಅಂದರೆ ನಾನು ಹೇಳಿದಾಗೆ ಒಂದು ಸಣ್ಣ ಹೋಲ್ ಮಾಡಿ ಅದರಲ್ಲಿ ಉಪಕರಣಗಳನ್ನು ಒಳಗೆ ಹಾಕಿ ಕ್ಯಾಮ್ರಾ ಹಾಕಿ ಒಳಗಿಂದನೇ ಆ ಕ್ಯಾನ್ಸರ್ ಗಡ್ಡೆಯನ್ನು ಕಂಪ್ಲೀಟ್ ತೆಗೆದಾಗ ಹೊಟ್ಟೆಯನ್ನು ಕಂಪ್ಲೀಟ್ ಓಪನ್ ಮಾಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಸೊ ಆವಾಗ ನೋವು ತುಂಬ ಕಡಿಮೆ ಇರ್ತದೆ. ಅದರಲ್ಲೇ ಇನ್ನೂ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ಮೆಂಟ್ ರೋಬೋಟಿಕ್. ಯಾಕಂದರೆ ಅದೇ ಕೀ ಹೋಲ್ ಸರ್ಜರಿ ರೋಬೋಟಿಕ್ ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿ ನಾವು ಸರ್ಜರಿ ಮಾಡೋದು ನಾವೇ, ಬಟ್ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ ಅದನ್ನು ಯೂಸ್ ಮಾಡಿದಾಗ ಅದಕ್ಕೆ ರೋಬೋಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಇತ್ತೀಚಿನ ದಿನ ಲಾಸ್ಟ್ 10 ವರ್ಷದಲ್ಲಿ ತುಂಬ ಲೇಟೆಸ್ಟ್ ಡೆವಲಪ್ಮೆಂಟ್ ಇದರಲ್ಲಿ ಬಂದಿರುವಂಥದ್ದು ಆದರೆ ರೋಬೋಟಿಕ್ ಸರ್ಜರಿ. ಸರ್, ಇವಾಗ ನಾವು ಸಾಮಾನ್ಯ ಜನ, ನಮಗೆ ನೀವು ಹೇಳಂತ ಲ್ಯಾಪ್ರೋಸ್ಕೋಪಿಕ್ ಆಗಿರಲಿ ರೋಬೋಟಿಕ್ ಆಗಿರಲಿ ನಮ್ಗೆ ಗೊತ್ತಿಲ್ಲ. ಬಟ್ ನೀವು ಹೇಳುವಂಥದ್ದು ವಿಚ್ ಈಸ್ ಬೆಸ್ಟ್, ಇದು ಮಾಡಿ ಈ ಥರ ಕ್ಯಾನ್ಸರ್ ಏನಾದರೂ ಬಂದರೆ ಈ ಸರ್ಜರಿ ಮಾಡಿ ಅಂತ ಹೇಳಿ ವಿಚ್ ಇಸ್ ಡೆಫಿನೆಟ್ಲಿ ರೋಬೋಟಿಕ್. ಇವತ್ತಿನ ಲೇಟೆಸ್ಟ್ ಈಗ ನಾವು ಒಂದು ಕಾರು, ಒಂದು ಯಾವುದೇ ಒಂದು ಮೊಬೈಲ್ ನೋಡಿ, ಈಗ ಅಡ್ವಾನ್ಸ್ಮೆಂಟ್ ಪ್ರತಿಯೊಂದು 20 ವರ್ಷ ಹಿಂದಿನದಕ್ಕೂ ಮೊಬೈಲಿಗೂ ಇವತ್ತಿನ ಮೊಬೈಲಿಗೂ ತುಂಬ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ಈಗ ನಾವು ಈಗ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರಲ್ಲ ರೋಬೋಟಿಕ್ ಸರ್ಜರಿಗೆ ಕಂಪೇರ್ ಮಾಡಿದರೆ ರೋಬೋಟಿಕ್ ಸರ್ಜರಿ ಅದರ ಒಂದು ಅಡ್ವಾನ್ಸ್ಮೆಂಟ್ ತುಂಬ 10 ಪಟ್ಟು ಜಾಸ್ತಿ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ನನ್ನ ಈಗ ಈ ಕರಾವಳಿ ಏರಿಯಾದಲ್ಲಿ ಫಸ್ಟ್ ವಿಪ್ಪಲ್ ರೋಬೋಟಿಕ್ ಸರ್ಜರಿ ಮಾಡಿರೋದು ನಾನೇ. ಸೊ ಇದೊಂದು 5 ವರ್ಷ ಹಿಂದೆ ನಾನು ಮಾಡಿದ್ದೆ. ಅದಾದಮೇಲೆ ತುಂಬ ಆಗಿದೆ ಇಲ್ಲಿ. ಸೊ ಈ ಒಂದು ರೋಬೋಟಿಕ್ ಸರ್ಜರಿ ಮಾಡುವಾಗ ನಮಗೆ ಅದರ ಮ್ಯಾಗ್ನಿಫಿಕೇಶನ್, ಒಂದು ಕ್ಯಾನ್ಸರಿನ ಸಣ್ಣ ಸಣ್ಣ ಅಂಶನೂ ಅದನ್ನು ನೋಡ್ಲಿಕ್ಕೆ ಆಗ್ತದೆ. ಸೊ ನಾವು ಅದನ್ನು ತೆಗೆಯುವಾಗ ಸ್ವಲ್ಪನೂ ಒಳಗೆ ಹೊಟ್ಟೆ ಒಳಗೆ ಉಳಿಸದೆ ಅದನ್ನು ಕಂಪ್ಲೀಟಾಗಿ ತೆಗಿಲಿಕ್ಕೆ ರೋಬೋಟಿಕ್ ಸರ್ಜರಿ ಅದರಲ್ಲಿ ಎಷ್ಟು ಅಡ್ವಾಂಟೇಜು ಓಪನ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೆ ಅಷ್ಟು ಅಡ್ವಾಂಟೇಜ್ ಸಿಗುವುದಿಲ್ಲ. ಇದರಲ್ಲಿ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ರೋಬೋಟಿಕ್ ಸರ್ಜರಿ ಒಳ್ಳೇದಂತ ಹೇಳಿದ್ವಿ, ಯಾಕಂದ್ರೆ ಸಣ್ಣ ಸಣ್ಣ ಅಂಶ ಕೂಡ ಕ್ಯಾನ್ಸರ್ ಅಂಶ ಕೂಡ ನೋಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಸರ್ಜರಿ ಮಾಡುವಾಗ ನಾವು ಒಂದು 6 ರಿಂದ 8 ಗಂಟೆ ಸರ್ಜರಿ ಮಾಡುವಾಗ ಅದರ ಒಂದು ಅಂಶ ಉಳಿದ್ರೂ ಸಹ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಇರ್ತದೆ, ಈ ಪ್ಯಾಂಕ್ರಿಯಾಸ್ ಅಲ್ಲಿ ಎಸ್ಪೆಷಲಿ. ಸೊ ಈ ಒಂದು ಸರ್ಜರಿಯಲ್ಲಿ ನಮಗೆ ಕಂಪ್ಲೀಟ್ ತೆಗಿಲಿಕ್ಕೆ ಆಗ್ತದೆ. ಅದರಲ್ಲೂ ಕೂಡ ಏನು ದೊಡ್ಡ ದೊಡ್ಡ ಗಾಯ ಮಾಡಬೇಕಾಗಿಲ್ಲ, ಚಿಕ್ಕದಾದಂಥ ಕೀ ಹೋಲ್ ಮಾಡ್ಕೊಂಡು ಸರ್ಜರಿ ಮಾಡುವುದು. ಯಾಕಂದ್ರೆ ಇನ್ನೊಂದು ವಿಷಯ ಅಂದರೆ ಈ ಓಪನ್ ಸರ್ಜರಿ, ಎಸ್ಪೆಷಲಿ ಈ ವಿಪುಲ್ ಸರ್ಜರಿ ಅಂತ ನಾವು ಹೇಳ್ತೀವಲ್ಲ, ಇದರಲ್ಲಿ ಓಪನ್ ಸರ್ಜರಿ ಮಾಡಿದರೆ ಹಾಸ್ಪಿಟ್ಲಲ್ಲಿ ಒಂದು ಹೆಚ್ಚಂದ್ರೆ ಒಂದು 2 ವಾರ ಅಂತೂ ಇರಲೇಬೇಕಾಗ್ತದೆ. ಅದೇ ನಮ್ಮ ರೋಬೋಟಿಕ್ ಸರ್ಜರಿಲಿ 1 ವಾರದಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ತೇವೆ. ಮತ್ತೆ ಡಿಸ್ಚಾರ್ಜ್ ಆದಮೇಲೂ ಸಹ ಏನು ರೆಸ್ಟ್ ಆಗಲಿ, ಬೆಡ್ ರೆಸ್ಟ್ ಆಗಲಿ ಅಂತ ಎಂಥದ್ದು ಬೇಕಾಗೋದಿಲ್ಲ. ದೈನಂದಿನ ನಾರ್ಮಲ್ ಕೆಲಸ ಅವರದ್ದೆಲ್ಲ ಅವರೇ ಮಾಡ್ಕೊಳ್ಬೋದು. ಹೆಚ್ಚಾಗಿ ಸರ್ಜರಿ ಆಗಿದೆ ಅಂತಲೂ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ರಿಕವರಿ ಆಗ್ತದೆ. ಸರ್, ಮತ್ತೆ ಇವಾಗ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದಾಗ ಫುಲ್ ಪ್ಯಾಂಕ್ರಿಯಾಸನ್ನು ತೆಗಿತೀರಾ? ಇಲ್ಲ, ಯಾವ ಭಾಗದಲ್ಲಿ ಬಂದಿದೆ ಅಷ್ಟು ಭಾಗ ಮಾತ್ರ ತೆಗೆದ್ರೆ ಸಾಕು. ಕಂಪ್ಲೀಟ್ ಪ್ಯಾಂಕ್ರಿಯಾಸ್ ತೆಗೆಯುವಂಥ ಪರಿಸ್ಥಿತಿ ಇರುವುದಿಲ್ಲ. ಬಟ್ ಆ ಫಂಕ್ಷನ್ ನಮ್ಮ ಬಾಡಿ ಅಡ್ಜಸ್ಟ್ ಆಗ್ತದೆ. ಹೆಚ್ಚಾಗಿ ನಮ್ಮ ಈ ಕ್ಯಾನ್ಸರ್, ನಾವು ಈಗ ಯಾವುದೇ ಕ್ಯಾನ್ಸರ್ ಬಂದರೂ ನಾವು ತೆಗೆಯುವಂಥ ಆರ್ಗನ್ ನಮ್ಮ ಬಾಡಿ ಯಾವ ರೀತಿಯಲ್ಲಿ ಅಡ್ಜಸ್ಟ್ ಆಗ್ತದೆ ಅಂದರೆ ಅದನ್ನು ಟಾಲರೇಟ್ ಮಾಡ್ತದೆ. ಅದರನ್ನೇ ಒಳಗಿಂದ ನಮ್ಮ ಬಾಡಿ ಒಳಗೆ ಅದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂಚೆ ನಾರ್ಮಲ್ ದಿನನಿತ್ಯ ಹೇಗೆ ನಾವು ಲೀಡ್ ಮಾಡ್ತೇವೆ ಅದೇ ರೀತಿಯಲ್ಲಿ ಲೀಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದು ಮತ್ತೆ ಸ್ವಲ್ಪ ಮೆಡಿಕೇಶನ್ ನಾವು ಕೊಡ್ತೇವೆ. ಯಾವ ರೀತಿಯಲ್ಲಿ ಉಳಿದಿರೋ ಪ್ಯಾಂಕ್ರಿಯಾಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲ ಹೆಚ್ಚಾಗಿ ಕೊಡ್ತೇವೆ. ಬಟ್ ಓವರ್ ಆಲ್ ಲಾಂಗ್ ಟರ್ಮ್ ಸೈಡ್ ಇಫೆಕ್ಟ್ಸ್ ಅಂತ ಆ ಥರ ಎಂತ ಇರುತ್ತಿಲ್ಲ. ಸರ್, ಇಷ್ಟೊತ್ತು ನೀವು ಇದೆಲ್ಲ ಹೇಳಿದ್ರಿ, ಬಟ್ ಸ್ಟೀವ್ ಜಾಬ್ಸ್ ಅಂತಹ ಅಷ್ಟು ದೊಡ್ಡ ಉದ್ಯಮಿ ಅವ್ರಿಗೆ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದಿದೆ. ಅವ್ರಿಗೆ ಹಣದ್ದೇನು ತೊಂದರೆ ಇಲ್ಲ, ಅವ್ರಿಗೆ ಲೈಫ್ ಸ್ಟೈಲ್ ಕೂಡ ಒಳ್ಳೇದಿರುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಉದ್ಯಮಿ ಅಂತ ಹೇಳಿದಾಗ ಡಯಟ್ ಮೇಂಟೈನ್ ಮಾಡ್ತಾರೆ, ಅವ್ರಿಗಂತ ಸಪ್ರೇಟ್ ಆಗಿರುವಂಥ ಡಯಟಿಷಿಯನ್ ಕೂಡ ಇರ್ತಾರೆ. ಬಟ್ ಸರ್, ನಾನು ಕೇಳುವಂಥದ್ದು, ಅವರನ್ನೇ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಉಳಿಸಲಿಲ್ಲ ಅಂದಮೇಲೆ ಸಾಮಾನ್ಯ ಜನ ಎಲ್ಲಿ ಅಂತ? ಇದೊಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಒಂದು ವಿಷಯ ಅಂದರೆ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಜನರಲ್ಲಿ ತುಂಬ ಆಗಿದ್ದೇ ಒಂದು ಈ ಸ್ಟೀವ್ ಜಾಬ್ಸಿಗೆ ಬಂದಾಗ. ಯಾಕಂದರೆ ಅವರಿಗೆ ಅದು ಬಿಡಲಿಲ್ಲ ಅಂದರೆ ಬೇರೆಯವರಿಗೆ ಹೇಗೆ ಅಂತ ಒಂದು ಕ್ವಶನ್ ಎಲ್ಲರಲ್ಲಿ ಬಂದಿತ್ತು. ಒಂದಂದರೆ ನಾನು ಆವಾಗಲೇ ಹೇಳಿದಾಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು ಒಂದ್ಸಲಿ ಅಡ್ವಾನ್ಸ್ ಸ್ಟೇಜಿಗೆ ಹೋದ ಮೇಲೆ ಅದರಲ್ಲಿ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದರೂ ಕ್ಯೂರ್ ಮಾಡುವಂಥ ಚಾನ್ಸಸ್ ಕಡಿಮೆ ಆಗ್ತಾ ಬರ್ತದೆ. ಹೆಚ್ಚಾಗಿ ಅದಕ್ಕೆ ಭಾಳ ಪ್ರಾಮುಖ್ಯತೆ ನಾವು ಯಾವುದಕ್ಕೆ ಕೊಡ್ತೇವೆ ಅಂದರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದು. ಸೊ ಯಾಕಂದರೆ ಒಂದು ಸಲ ಅದು ಬೇರೆ ಆರ್ಗನಿಗೆ ಹರಡಿತ್ತು, ಬೇರೆ ಕಡೆ ಎಲ್ಲ ಹರಡಿತ್ತು ಅಂದರೆ ನಾವು ಅದನ್ನು ಎಷ್ಟೇ ಖರ್ಚು ಮಾಡಿದರೆ ಮನಿ ಡಸಂಟ್ ಮ್ಯಾಟರ್. ಆವಾಗ ಈಗ ಸ್ಟೀವ್ ಜಾಬ್ಸಿಗೂ ಅದು ಡಯಾಗ್ನೋಸ್ ಆದಾಗ ತುಂಬ ಅಡ್ವಾನ್ಸ್ ಸ್ಟೇಜಲ್ಲೇ ಇತ್ತು. ಬಟ್ ಒಂದಿದೆ, ಮುಂಚಿನ ಹಾಗೆ ಅಲ್ಲ, ಈವನ್ ಅಡ್ವಾನ್ಸ್ ಸ್ಟೇಜಲ್ಲೂ ಸ್ಟೀವ್ ಜಾಬ್ಸ್ ತುಂಬ ವರ್ಷ ಬದುಕಿದ್ರು. ಮುಂಚೆ ಎಲ್ಲ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಅಂದರೆ 6 ತಿಂಗಳು ಅಂತ ಹೇಳ್ತಿದ್ರು, ಬಟ್ ಅವರು ತುಂಬ ವರ್ಷಗಳು ಬದುಕಿದ್ರು. ಸೊ ಆ ಥರ ಅಡ್ವಾನ್ಸ್ ಸ್ಟೇಜಲ್ಲೂ ಸಹ ಒಂದು ಕ್ಯಾನ್ಸರನ್ನು ನಾವು ಇವತ್ತಿನ ಟ್ರೀಟ್ಮೆಂಟಲ್ಲಿ, ಈಗ ಸರ್ಜರಿ ಆಗಲಿ, ಅದರ ಜೊತೆಗೆ ಕೊಡುವಂತಹ ಕೀಮೊಥೆರಪಿ, ಬೇರೆ ಬೇರೆ ರೀತಿ ಟ್ರೀಟ್ಮೆಂಟಲ್ಲಿ ಅಡ್ವಾನ್ಸ್ ಸ್ಟೇಜಲ್ಲೂ ಸಹ ತುಂಬ ವರ್ಷ ಬದುಕುವ ಹಾಗೆ ಮಾಡ್ಬೋದು.
ಬಟ್ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಈ ಒಂದು ಕ್ಯಾನ್ಸರಿಗೆ ಬೆಸ್ಟ್ ಟೈಮ್ ಈಸ್ ಅರ್ಲಿ ಸ್ಟೇಜ್. ಅದು ಯಾವಾಗ ಪ್ಯಾಂಕ್ರಿಯಾಸಿಗೆ ಲಿಮಿಟೆಡ್ ಆಗಿದೆ ಆವಾಗ ನಾವು ಅದನ್ನು ಪಿಕಪ್ ಮಾಡಿ ಸರ್ಜರಿ ಮಾಡಿ ತೆಗೆದ್ರೆ ನಮಗೆ ಕಂಪ್ಲೀಟ್ ಕ್ಯೂರ್ ಮಾಡುವಂಥ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾನು ಆವಾಗ ಹೇಳಿದ ಹಾಗೆ ಇದಕ್ಕೆ ಬೇಕಾಗುವಂಥದ್ದು ಒಂದು ಪ್ಯಾಂಕ್ರಿಯಾಟಿಸ್ ಕ್ಯಾನ್ಸರ್ ಬಗ್ಗೆ ಒಂದು ಅವೇರ್ನೆಸ್, ಒಂದು ಪಬ್ಲಿಕ್ಕಲ್ಲಿ ಯಾರಿಗೆ ಅದು ಇರ್ಬೋದು ಅಂತ ಒಂದು ಲಕ್ಷಣಗಳು ಏನೇನೋ ಇದೆ ಅಂತ ಅವರನ್ನು ನೋಡ್ಕೊಂಡು ಡಾಕ್ಟರ್ ಹತ್ರ ಬಂದಾಗ ನಾವು ಒಂದು ಟೆಸ್ಟ್ ಮಾಡಿ ಬೇಗ ಕಂಡುಹಿಡಿದ್ರೆ ಆವಾಗಲೇ ಅದರ ರಿಸಲ್ಟ್ ಬೆಟರ್. ಅದು ಆಮೇಲೆ ಒಂದ್ಸಲ ಅಡ್ವಾನ್ಸ್ ಆಯ್ತು ಅಂದ್ರ ಮೇಲೆ ಮತ್ತೆ ಏನು ಮಾಡ್ಲಿಕ್ಕಾಗುತ್ತೆ. ಸರ್, ಇವಾಗ ಏನಾದರೂ ಒಂದು ಅದ್ರಲ್ಲಿ ಸಣ್ಣ ಲಕ್ಷಣ ಇರ್ಬೋದಲ್ಲ ಸರ್? ಇವಾಗ ಯಾವುದಾದ್ರೂ ಒಂದು ನೋವಿನ ಅಂಶ ಆಗಿರ್ಬೋದು. ಹೆಚ್ಚಾಗಿ ಅದೇ ನಾನು ಕಾಮನೆಸ್ಟ್ ಈಗ ಒಂದು ಜನರಲ್ ಪಬ್ಲಿಕ್ಗೆ ಹೇಳಬೇಕಾದಂಥದ್ದು ಒಂದು ಇದರಲ್ಲಿ ಬರುವಂಥದ್ದು ಲಾಸ್ ಆಫ್ ವೆಯ್ಟ್ ಅಂತ ಹೇಳ್ತೀವಿ. ತುಂಬ ಬೇಗ ವೆಯ್ಟ್ ಕಡಿಮೆ ಆಗೋದು. ಸೊ ಒಂದೇ ತಿಂಗಳಲ್ಲಿ ಒಬ್ರು ಯಾರಾದರೂ ಒಂದು 10 kg 15 kg ಕಮ್ಮಿ ಆಯಿತು ಅಂದರೆ ಆವಾಗ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕು. ಇನ್ನೊಂದು ಸಡನ್ನಾಗಿ ಶುಗರ್ ಬರುವಂಥದ್ದು. ಶುಗರೇ ಇಲ್ದಿದ್ದವರಲ್ಲಿ ಸಡನ್ನಾಗಿ ಶುಗರ್ ಏರ್ತಾ ಬಂತು, ಇಲ್ಲ ತುಂಬ ವರ್ಷದಿಂದ ಶುಗರ್ ಇದ್ದವರಲ್ಲಿ ಅದೇ ಒಂದು ಮೆಡಿಸಿನಲ್ಲಿ ಇಷ್ಟು ವರ್ಷ ಕಂಟ್ರೋಲ್ ಇದ್ದವರಲ್ಲಿ ಸಡನ್ನಾಗಿ ಕಂಟ್ರೋಲ್ ಇಲ್ಲದೆ ಬರುವಂಥದ್ದು. ಮತ್ತು ಜಾಂಡಿಸ್. ಓಕೆ, ಒಂದು ಸಡನ್ನಾಗಿ ಅವರಿಗೆ ಜಾಂಡಿಸ್, ಅದು ಸಹ ಈಗ ಹೆಚ್ಚಾಗಿ ನಾರ್ಮಲ್ ಜಾಂಡಿಸ್ ಏನಿರ್ತದೆ ಈ ಫುಡ್ಡಲ್ಲಿ ಬರುವಂಥ ಜಾಂಡಿಸ್ ಆದರೆ ಒಂದು 4-5 ದಿನದಲ್ಲಿ ಇರ್ತದೆ, ಜ್ವರ ಬರ್ತದೆ ಮತ್ತು ಕಮ್ಮಿ ಆಗ್ತಾ ಬರ್ತದೆ. ಈ ಒಂದು ಜಾಂಡಿಸ್ ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮದ್ದು ತಗೊಂಡು ಸಹ ಜಾಂಡಿಸ್ ಕಡಿಮೆ ಆಗಲಿಲ್ಲ ಅಂದರೆ ಅಷ್ಟು ಬೇಗ ಪೇಷಂಟಿಗೆ ಬೇರೆ ಟೆಸ್ಟ್ಗಳು ಮಾಡಿ ಇದನ್ನು ನೋಡಬೇಕಾಗ್ತದೆ. ಸೊ ಈ ಒಂದು ಜಾಂಡಿಸ್, ಒಂದು ವೆಯ್ಟ್ ಲಾಸ್ ಮತ್ತು ಒಂದು ಶುಗರ್ ಸ್ಪೈಕ್ ಆಗೋದು. ಸೊ ಈ ಒಂದು 3 ಲಕ್ಷಣಗಳು ಇದರಲ್ಲಿ ಕಾಮನ್. ಮತ್ತು ಹೆಚ್ಚಿನವರಲ್ಲಿ ಹೊಟ್ಟೆ ನೋವು ಬರ್ತದೆ, ಬಟ್ ಅದು ಹೊಟ್ಟೆ ನೋವು ಬರೋದು ಯೂಶಲಿ ತುಂಬ ಲೇಟ್ ಸ್ಟೇಜಸಲ್ಲಿ. ಓಕೆ, ಅದು ತುಂಬ ಸ್ಪ್ರೆಡ್ ಆದಾಗ ನಾವು ಅದಕ್ಕೆ ಬರೋದಕ್ಕಿಂತ ಮುಂಚೆನೆ ಅದನ್ನು ಡಯಾಗ್ನೋಸ್ ಮಾಡಬೇಕು. ಅದೇ ರೀತಿ ಸರ್, ಇವಾಗ ನಮ್ಮ ರೈತರು ಕೀಟನಾಶಕ ಹಾಕುವಂಥದ್ದು ಅವ್ರ ಗಿಡಗಳು ಉಳಿಬೇಕಾದ್ರೆ ಹಾಕಲೇಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಈ ಕೀಟನಾಶಕಗಳಿಂದ ನಾವು ನಾಶ ಆಗ್ತಿರೋದು ಜಾಸ್ತಿ. ಹಾಗಾಗಿ ಅದನ್ನು ಪ್ರಿವೆಂಟ್ ಮಾಡುವಂಥದ್ದು ಹೇಗೆ? ಎಸ್, ಒಂದು ಕಾಮನ್ ಕಾಸ್ ಇದರಲ್ಲಿ ಏನಂದರೆ ಕೆಮಿಕಲ್ ಎಕ್ಸ್ಪೋಜರ್. ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಯಾರಲ್ಲಿ ಕೆಮಿಕಲ್ ಎಕ್ಸ್ಪೋಜರ್ ಜಾಸ್ತಿ ಉಂಟು ಅವರಲ್ಲಿ ಜಾಸ್ತಿ ಕಂಡು ಹಿಡಿದಿದ್ದಾರೆ ಇದು. ಸೊ 2 ವಿಷಯ ಇದರಲ್ಲಿ. ಒಂದು, ನೀವು ಹೇಳಿದಾಗೆ ರೈತರು ಕೀಟನಾಶಕ ಅದನ್ನು ಯೂಸ್ ಮಾಡದಿದ್ದಷ್ಟು ಒಳ್ಳೆಯದು. ಯಾಕಂದರೆ ಒಂದು ಸಲ ಕೆಮಿಕಲ್ ನಮ್ಮ ಫುಡ್ಡಲ್ಲಿ ಹೋದಾಗ ಅದನ್ನು ತೆಗಿಲಿಕ್ಕೆ 100% ತೆಗಿಲಿಕ್ಕೆ ಆಗೋದಿಲ್ಲ. ಅದು ನಾವು ಸೇವಿಸ್ತೇವೆ. ಅದರಿಂದ ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಆಗೇ ಆಗ್ತದೆ. ಮತ್ತು ತುಂಬ ಜನರಲ್ಲಿ ಈ ಲಾಂಗ್ ಟರ್ಮ್ ಕೆಮಿಕಲ್ ಎಕ್ಸ್ಪೋಜರ್ ಇದ್ದವರಲ್ಲಿ ಕ್ಯಾನ್ಸರ್ ನೋಡಿದ್ದೇವೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್, ಐ ಥಿಂಕ್ ವಿ ಶುಡ್ ಥಿಂಕ್ ಅಬೌಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಅದು ಹೇಳೋದು ಸುಲಭ, ಬಟ್ ಇನ್ನೊಂದು ವಿಷಯ ಅಂದರೆ ಈವನ್ ರೈತರಲ್ಲೂ ನಾನು ಹೇಳೋದು ಯಾವಾಗಲೂ ಒಂದು ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸು ನಾವು ಯೂಸ್ ಮಾಡೋದು ಒಂದು ಕಡಿಮೆ ಮಾಡಬೇಕು. ಮತ್ತು ಅದು ಮಾಡುವಾಗಲೂ ಸಹ ಅವರ ಪ್ರೊಟೆಕ್ಷನ್ ಅವ್ರು ನೋಡಿ. ಯಾಕಂದರೆ ಒಂದು ಎಕ್ಸ್ಪೋಸ್ ಆಗಬಾರ್ದು. ಅವರ ಕೈಗೆ ಗ್ಲೌಸ್ ಹಾಕ್ಕೊಂಡು ಇಲ್ಲ ಮಾಸ್ಕ್ ಹಾಕ್ಕೊಂಡು ಅವರ ದೇಹಕ್ಕೆ, ಯಾಕಂದರೆ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಅವರಿಗೆ ಹೋಗೋದು, ಯಾಕಂದರೆ ಡೈರೆಕ್ಟ್ ಎಕ್ಸ್ಪೋಸ್ ಆಗಿರ್ತಾರೆ. ಸೊ ಅವರ ಪ್ರೊಟೆಕ್ಷನ್ ಅವರು ಮಾಡಬೇಕು. ಸೊ ಅದೊಂದು ಪ್ಲಸ್ ಆದಷ್ಟು ಕಡಿಮೆ ಎಷ್ಟು ಪ್ರಮಾಣದಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಲಿಕ್ಕಾಗ್ತದೆ ಅಷ್ಟು ಕಡಿಮೆ ನಾವು ವಿ ಹ್ಯಾವ್ ಟು ಗೋ ಇನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ಯಾಕಂದರೆ ಇದರಲ್ಲಿ ಒಂದು 100% ರಿಸ್ಕ್ ಉಂಟು. ಸೊ ಈ ಕೆಮಿಕಲಿಂದ ಅದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿನೇ. ಮತ್ತೊಂದು ಸರ್, ಪರ್ಸ್ನಲ್ ಡೌಟ್ ಏನಂದರೆ, ಇವಾಗ ನಾನು ಕೇಳಿರೋ ಪ್ರಕಾರ ಏನೇ ಸಮಸ್ಯೆ ಬರಲಿ ಆ ಸಮಸ್ಯೆ ಬರುವಂಥದ್ದು ಈ ಆಲ್ಕೋಹಾಲ್ ಕುಡಿಯೋರಿಗೆ, ಸ್ಮೋಕಿಂಗ್ ಮಾಡಿದವ್ರಿಗೆ ಕಡಿಮೆ ಬರೋದು. ಎಂಕ್ಲೆಗಿದಲ್ಲ ಬಾಪುಜಿಯಪ್ಪ ಅಂತ ಹೇಳುವವರೇ ಜಾಸ್ತಿ. ಇದು ಯಾರು ಕುಡಿಯೋದಿಲ್ಲ, ಸ್ಮೋಕಿಂಗ್ ಮಾಡಲ್ಲ ಅವ್ರಿಗೆ ಜಾಸ್ತಿ ಬರುವಂಥದ್ದು. ಸೊ ಅಂಥವ್ರಿಗೆ ಹೇಳ್ಬೇಕಾದ್ರೆ ಏನು ಹೇಳ್ತೀರಾ ಸರ್? ಇಲ್ಲ, ಹಾಗೇನಿಲ್ಲ. ಇವಾಗ ಕ್ಯಾನ್ಸರು ಅದರ ಅರ್ಥ ಏನೂ ಮಾಡದಿದ್ದವ್ರಿಗೆ ತುಂಬ ಜನರಿಗೆ ಕೇಳೋದುಂಟು ನನ್ನ ಹತ್ರ ಬಂದಾಗ, ನಾನೀಗ ಸ್ಮೋಕಿಂಗ್ ಮಾಡೋದಿಲ್ಲ, ಆಲ್ಕೋಹಾಲ್ ಮಾಡೋದು, ನನಗೆ ಯಾಕೆ ಬಂತು ಅಂತ. ಎಂಡ್ ಆಫ್ ದ ಡೇ ನಮ್ಮ ಅಶುದ್ಧತೆ, ಬಾಡಿಯಲ್ಲಿ ಅಶುದ್ಧತೆ, ಈಗ ನಾನು ಹೇಳಿದಾಗೆ ಒಂದು ಗಾಳಿ ಆಗಲಿ ನೀರಾಗಲಿ ಶುದ್ಧ ಇಲ್ದಿದ್ದಾಗ ಅದರ ಎಫೆಕ್ಟ್ ನಮ್ಮ ಬಾಡಿಗೆ ಬಂದೇ ಬರ್ತದೆ. ಮತ್ತು ಈಚ್ ಒನ್ ಯಾರ್ಯಾರಿಗೆ ಅವರ ಸಸೆಪ್ಟಿಬಿಲಿಟಿ ಅಂತ ಹೇಳ್ತೀವಿ. ಕೆಲವರಿಗೆ ಸಣ್ಣ ಪ್ರಮಾಣದಲ್ಲಿ ಅದು ಎಕ್ಸ್ಪೋಸ್ ಆದಾಗ ಕ್ಯಾನ್ಸರ್ ಬರುವಂಥದ್ದು ಜಾಸ್ತಿ ಇರ್ತದೆ. ಕೆಲವರಲ್ಲಿ ತುಂಬ ಎಕ್ಸ್ಪೋಸ್ ಆದರೂ ಅವರ ಬಾಡಿಗೆ ಅದು ಬರುವುದಿಲ್ಲ. ಸೊ ಯಾರಿಗೆ ಕಡಿಮೆ ಯಾರಿಗೆ ಜಾಸ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಓವರ್ ಆಲ್ ನಮಗೆ ಹೇಗೆ ಅಂದರೆ, ನಾವು ಹೆಲ್ದಿ ಲೈಫ್ ಸ್ಟೈಲ್ ಇದನ್ನು ಯಾವ ರೀತಿಯಲ್ಲಿ ನಾವು ಪ್ರಿವೆಂಟ್ ಮಾಡಬೇಕಂತ ಲಾಸ್ಟ್ ಕ್ವಶನ್ ನಾನು ಆನ್ಸರ್ ಮಾಡಬೇಕಾದ್ರೆ, ಇದನ್ನು ನಾವು ಆದಷ್ಟು ನಮ್ಮ ದಿನನಿತ್ಯದಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ನಾವು ಅಳವಡಿಸ್ಬೇಕು. ಒಂದು, ಡೈರೆಕ್ಟ್ ನಮ್ಮ ಫುಡ್, ಆದಷ್ಟು ನಮ್ಮ ಫ್ಯಾಟು ನಮ್ಮ ಬಾಡಿಯಲ್ಲಿ ನಾವು ಫುಡ್ಡಲ್ಲಿ ಆದಷ್ಟು ಫ್ಯಾಟಿನ ಅಂಶ ಕಡಿಮೆ ಮಾಡಿ ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡಿದಷ್ಟು ನಮ್ಮ ಬಾಡಿಗೆ ಅದು ಒಳ್ಳೆಯದು. ಸೆಕೆಂಡು,
ಯಾವ ರೀತಿ ಬೇರೆ ಫುಡ್ ಹ್ಯಾಬಿಟ್ಸ್ ಉಂಟಲ್ಲ, ಈಗ ಸಾಫ್ಟ್ ಡ್ರಿಂಕ್ಸ್ ಆಗಲಿ, ಡೈರಿ ಬೇರೆ ಜಂಕ್ ಫುಡ್ಸ್ ಆಗಲಿ, ಇದನ್ನು ನಾವು ಆದಷ್ಟು ಕಮ್ಮಿ ಮಾಡಿದಷ್ಟು ಅದರ ಎಫೆಕ್ಟು ಕಡಿಮೆ ಇರ್ತದೆ. ಪ್ಲಸ್ ನಾವು ನಮ್ಮ ಲೈಫ್ ಸ್ಟೈಲ್ ಆದಷ್ಟು ಎಕ್ಸಸೈಸ್. ಎಂಡ್ ಆಫ್ ದ ಡೇ ಯಾವ ಕಾಯಿಲೆಗೂ 3 ಕಾಮನ್ ಕಾರಣ ಇದೇ ಇರ್ತದೆ. ನಾವು ಇದನ್ನ ಪ್ರಿವೆಂಟ್ ಮಾಡಿದಾಗಲೇ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್, ಬಾಡಿಗೆ ನಾವು ಯಾವಾಗ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೇವೆ ಅದು ನಮ್ಮನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತದೆ. ನಾವು ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಆರೋಗ್ಯವಾಗಿ ಇರ್ತೀವಿ. ಇನ್ನೊಂದು ಕಾಮನ್ ರೀಸನ್ ನಾವು ನೋಡ್ತೇವೆ ಅಂದರೆ ಫುಡ್ ಅಡಲ್ಟ್ರೆಂಟ್ಸ್. ಇವಾಗ ಎಲ್ಲ ಹೋಟ್ಲ ಅಂತ ಹೇಳೋದಿಲ್ಲ, ಬಟ್ ಕೆಲವು ಕಡೆ ಫುಡ್ ಅಡಲ್ಟ್ರೇಷನ್ ಆದಾಗ ಅದರಲ್ಲಿ ಬೇಡದಿರುವಂತಹ ಕೆಮಿಕಲ್ಸ್ ಏನಾದರೂ ಆ್ಯಡ್ ಆಗಿದ್ರೆ ಇದರಲ್ಲಿ ಅದರ ಎಫೆಕ್ಟು ನಮ್ಮ ಪ್ಯಾಂಕ್ರಿಯಾಸಿಗೆ ಡೆಫಿನೆಟ್ ಆಗಿ ಬರ್ತದೆ. ಯಾಕಂದರೆ ಜೀರ್ಣಕ್ರಿಯೆ ಪ್ಯಾಂಕ್ರಿಯಾಸ್ ನೋಡ್ತಾ ಇರುವಾಗ ಎನಿ ಫುಡ್ಡಲ್ಲಿ ಏನೇ ಅದರ ಅಡಲ್ಟ್ರೇಷನ್ ಆಗಲಿ, ಅದರಲ್ಲಿ ಕೆಮಿಕಲ್ಸ್ ಬೇಡದಿರುವಂಥ ಕೆಮಿಕಲ್ಸ್ ಆ್ಯಡ್ ಆದಾಗ ಅದರ ಡೈರೆಕ್ಟ್ ಎಫೆಕ್ಟ್ ಬರೋದೇ ಪ್ಯಾಂಕ್ರಿಯಾಸಿಗೆ. ಸೊ ನಾವು ಯಾವ ರೀತಿಯಲ್ಲಿ ಒಳ್ಳೆ ಫುಡ್ ತಗೊಳ್ತೇವೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಪ್ಯಾಂಕ್ರಿಯಾಸು ನಮ್ಮನ್ನು ನೋಡ್ಕೊಳ್ತೇವೆ. ಯಾಕಂದರೆ ಇವಾಗ ಎಷ್ಟೇ ಫುಡ್ ಕಲರ್ಸ್ ಬ್ಯಾನ್ ಆಗಲಿ, ನಾವು ಕೆಲವೊಂದು ರೆಸ್ಟೋರೆಂಟ್ಗಳಿಗೆ ಹೋದಾಗ ಅಟ್ರಾಕ್ಟೆಡ್ ಕಲರ್ಸ್ ರೆಡ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ತುಂಬ ಅಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ. ಸೊ ಹಾಗಾಗಿ ಆ ಅಟ್ರಾಕ್ಟೆಡ್ ಕಲರ್ಸ್ ಇಂದ ನಾವು ಜಾಗೃತಿ ಆಗಿ ಯಾವಾಗಲೂ ನಮಗೆ ಖುಷಿ ಆಗೋದು ಯಾವ್ದು ಚಂದ ಕಾಣಿಸ್ತದೆ. ಹೌದು. ಮತ್ತೆ ಯಾವ್ದು ಟೇಸ್ಟಲ್ಲೂ ಯಾವುದು ಚಂದ ಟೇಸ್ಟ್ ಆಗ್ತದೆ ಅದನ್ನ ನಾವು ಜಾಸ್ತಿ ತಿಂತೇವೆ. ಎಸ್ಪೆಷಲಿ ಈಗ ಜಂಕ್ ಫುಡ್ ನೋಡ್ಲಿಕ್ಕೆ ಹೋದ್ರೆ ಅದೇ, ಯಾಕಂದ್ರೆ ನೋಡ್ಲಿಕ್ಕೆ ಚಂದ ಇರ್ತದೆ, ಬಾಯಿ ಬಹಳ ಟೇಸ್ಟ್, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಎಂಡ್ ಆಫ್ ದ ಡೇ ಯಾವ ರೀತಿಯಲ್ಲಿ ಅದನ್ನ ಪ್ರಿಪೇರ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಆಹಾರವನ್ನು ತಯಾರಿಸಿದ್ದಾರೆ ಮತ್ತು ಅದರಲ್ಲಿ ಏನ್ ಹಾಕಿದ್ದಾರೆ ಅದು ಸಹ ಬಹಳ ಇಂಪಾರ್ಟೆಂಟ್. ಸೊ ಆದಷ್ಟು ಜಾಗ್ರತೆ ಮಾಡಬೇಕು. ಒಂದು ನಾವು ಒಳ್ಳೆ ಲೈಫ್ ಸ್ಟೈಲ್, ಎಕ್ಸಸೈಸ್ ಆಗಿರ್ಬೋದು, ಒಳ್ಳೆ ಫುಡ್ ಆಗಿರ್ಬೋದು, ಮತ್ತೆ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತೊಂದು ಆರೋಗ್ಯಕರ ಆದಂಥ ಆಹಾರ, ಯಾವುದೇ ಜಂಕ್ ಫುಡ್ ಆಗಿರ್ಬೋದು ಅದು ತಿಂದೆ ಹೆಲ್ದಿ ಆಗಿರುವಂಥ ಫುಡ್ ತಿನ್ನಬೇಕು ಅಂತ ಹೇಳಿದ್ರಿ. ಸರ್, ಇಷ್ಟೊತ್ತು ನೀವು ನಮ್ಗೆ ಗೊತ್ತಿದೆ ನೀವು ಎಷ್ಟು ಬ್ಯುಸಿ ಇರ್ತೀರಾ ಅಂತ, ಬಟ್ ಈ ಒಂದು ಅಮೂಲ್ಯವಾದಂಥ ಸಮಯ ನೀವು ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತೀನಿ. ಯಾಕಂದರೆ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಗ್ಗೆ ಯಾರಿಗೂ ಅಷ್ಟು ಮಾಹಿತಿನೇ ಇಲ್ಲ. ಅದ್ರ ಬಗ್ಗೆ ನೀವು ಚೆನ್ನಾಗಿ ನಮ್ಗೆ ಮಾಹಿತಿ ಕೊಟ್ಟಿದ್ದೀರಿ, ನೋಡುವಂಥ ವೀಕ್ಷಕರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀರಿ. ಹಾಗೆ ನಿಮಗೆ ಧನ್ಯವಾದ ಅಂತ ಹೇಳ್ತೀನಿ. ಮತ್ತೊಂದು ಸರ್, ಇವಾಗ ಕೆಲವರಿಗೆ ಅದೆಷ್ಟೋ ಡೌಟ್ಗಳಿರ್ತದೆ. ಸೊ ಹಾಗಾಗಿ ನೀವು AJ ಹಾಸ್ಪಿಟ್ಲಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ನಿಮ್ಮನ್ನು ಭೇಟಿಯಾಗಲಿಕ್ಕೆ ನೀವು ನಿಮ್ಮದು OPD ಇರುತ್ತೆ? ಥ್ಯಾಂಕ್ ಯು. ಈ ಒಂದು ವಿಷಯ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನಾನು ಮಂಡೇ ಟು ಫ್ರೈಡೇ ಎಲ್ಲ ದಿನ AJಯಲ್ಲಿ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಹೆಚ್ಚಾಗಿ ನಾನು 9 o'clock 12 ಗಂಟೆ, ಮಧ್ಯಾಹ್ನ 12 ಗಂಟೆವರೆಗೆ OPD ಅಂತ ದಿನ ಇಡ್ತೇನೆ. ಸೊ ಯಾರಿಗೆ ಇದರ ಬಗ್ಗೆ ಮಾಹಿತಿ ಬೇಕು ಮತ್ತು ಯಾರಿಗೆ ಇದರ ಬಗ್ಗೆ ಏನಾದರೂ ತೊಂದರೆ ಇದ್ದಾಗೆ ಡೆಫಿನೆಟ್ಲಿ ಬಂದು ಕನ್ಸಲ್ಟ್ ಮಾಡ್ಬೋದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ರೋಹನ್ ಶೆಟ್ಟಿ ಸರ್ ಅವರು ಇಷ್ಟೊತ್ತು ನಮ್ಮ ಜೊತೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದರು. ನಿಮ್ಮ ಜಠರದ ಏನೇ ಸಮಸ್ಯೆ ಇರಲಿ, ಏನೇ ತೊಂದರೆ ಇರಲಿ, ನಮ್ಮ ಡಾಕ್ಟ್ರನ್ನ ಭೇಟಿ ಆಗಬೇಕಾದ್ರೆ ಅವ್ರು ಹೇಳಿದಂಥ ಸಮಯಕ್ಕೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ಮತ್ತೊಂದು ಸರಿ ನಮ್ಮ ವೈದ್ಯರಿಗೆ ಧನ್ಯವಾದ, ಹಾಗೆಯೇ ನೋಡುವಂಥ ವೀಕ್ಷಕರಿಗೂ ಕೂಡ ಧನ್ಯವಾದ.